ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಪ್ರತಿಭಾ ಕಾರಂಜಿ ಪ್ರತಿಭೆಯನ್ನ ಅನಾವರಣಗೊಳಿಸಿದ ವಿವಿಧ ಶಾಲಾ ಮಕ್ಕಳು. ಈಗ ವಾರ್ತೆಗಳ ವಿವರ. ಸರ್ಕಾರಿ ಶಾಲೆಗಳಲ್ಲಿನ ಮೂಲಭೂತ ಸೌಕರ್ಯಗಳ ಕೊರತೆ ಸೇರಿದಂತೆ ಶಿಥಿಲಾವಸ್ಥೆಯ ಕೊಠಡಿಗಳಿಂದಾಗಿ ಸರ್ಕಾರಿ ಶಾಲಾ ದಾಖಲಾತಿ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಹಾಗಾಗಿ ಶಿಥಿಲಾವಸ್ಥೆಯಲ್ಲಿರುವ ಸರ್ಕಾರಿ ಶಾಲಾ ಕೊಠಡಿಗಳನ್ನು ದುರಸ್ತಿಗೊಳಿಸಿ ಮೂಲ ಸೌಕರ್ಯ ಕಲ್ಪಿಸಿಕೊಡುವಂತೆ ಕರ್ನಾಟಕಲಿಗಳ ಕ್ರಿಯಾಶೀಲ ಸಮಿತಿಯು ಶಿಕ್ಷಣ ಇಲಾಖೆಗೆ ಆಗ್ರಹಿಸಿದೆ. ಹೌದು, ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ 15ನೇ ವಾರ್ಡ್ ಅಮರಾವತಿಯಲ್ಲಿನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣ ಮಳೆ ನೀರಿನಿಂದ ತುಂಬಿಕೊಂಡಿದೆ. ಇಷ್ಟೇ ಅಲ್ಲದೆ ಶಾಲಾ ಕೊಠಡಿಗಳ ಗೋಡೆ ಹಾಗೂ ಮೇಲ್ಛಾವಣಿಯಲ್ಲಿ ಬಿರುಕು ಕಾಣಿಸಿಕೊಂಡು ಅನಾಹುತಕ್ಕೆ ಸಜ್ಜಾಗಿದೆ. ಈ ಅಂಶವನ್ನ ಗಮನಿಸಿದ ಕರ್ನಾಟಕಲಿಗಳ ಕ್ರಿಯಾಶೀಲ ಸಮಿತಿಯು ಶಾಲಾ ಕೊಠಡಿಗಳನ್ನು ದುರಸ್ತಿಗೊಳಿಸಿ ಕನಿಷ್ಠ ಮೂಲ ಸೌಕರ್ಯ ಒದಗಿಸಿಕೊಡುವಂತೆ ನಗರಸಭಾ ಅಧ್ಯಕ್ಷರಿಗೆ ಹಾಗೂ ಬಿಇಒರವರಿಗೆ ಮನವಿ ಸಲ್ಲಿಸಿದ್ದಾರೆ. ಕಲೆಗಳ ಕ್ರಿಯಾಶೀಲ ಸಮಿತಿ ವತಿಯಿಂದ ಈ ದಿನ ಸನ್ಮಾನ್ಯ ಬಿಇಒ ಸಾಹೇಬರಿಗೆ ನಾವು ಫೋನ್ ಮುಖಾಂತರ ಮಾತಾಡಿ ಕರೆಸಿದಾಗ ಅವರು ನಮಗೆ ತಕ್ಷಣಕ್ಕೆ ಸ್ಪಂದಿಸಿದ್ದಾರೆ. ಅದೇ ನಿಟ್ಟಿನಲ್ಲಿ ಈ ಹೊಸಪೇಟೆಯ ಪ್ರಥಮ ಪ್ರಜೆ ಆಗಿರುವಂಥ ಸುಂಕಮ್ಮ ಅಮ್ಮನವರು ಸಹ ಬಂದಿದ್ದಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಕನ್ನಡ ಶಾಲೆಗಳ ಅಭಿವೃದ್ಧಿ ಆಗಬೇಕು, ಕನ್ನಡ ಶಾಲೆಯನ್ನು ಉದ್ಧಾರ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತೇನು ಸರ್ಕಾರ ಸಾಕಷ್ಟು ಅನುದಾನಗಳು ಬಿಡುಗಡೆ ಮಾಡಿದ್ರು ಸಹ ಇವತ್ತೊಂದು ದುರಂತ ಹೇಳಿದ್ರೆ ಮಳೆ ಬಂದು 3-4 ದಿನ ಇದ್ದು ನಮ್ಮ ಬಿಇಒ ಸಾಹೇಬ್ರು ಪಕ್ಕದ ಮನೆಯಲ್ಲೇ ಇದ್ರು ಸಹ ಇದ್ರ ಬಗ್ಗೆ ಕಾಳಜಿ ತಗೊಂಡಿಲ್ಲ ಗೊತ್ತಿಲ್ಲ. ಆದ್ರೆ ಅವರು ಮಾಡುವಂಥ ಮನಸ್ಸಿದೆ ಮಾಡ್ತು ಅಂತ ಹೇಳ್ತಿದ್ದಾರೆ. ಆದ್ರೆ ಕೇವಲ ಬಾಯಿಂದ ಅಲ್ಲ ಸರ್, ಈ ಕೂಡಲೇ ಇವತ್ತೇನು ನಾವು ಮನವಿ ಪತ್ರ ಕೊಟ್ಟು ಇವತ್ತು ಮಧ್ಯಾಹ್ನದಿಂದನೇ ಗ್ರಾವಲ್ ಸ್ಟಾರ್ಟ್ ಆಗಬೇಕು. ಆಮೇಲೆ ಈ ಶಾಲೆ ರೆಡಿ ಆಗೋವರೆಗೂ ಮಕ್ಕಳಿಗೆ ಪರ್ಯಾಯ ವ್ಯವಸ್ಥೆಯಲ್ಲಿ ಬೇರೆ ಕಡೆ ಶಿಕ್ಷಣ ಕೊಡಿಸ್ಬೇಕು. ಯಾವುದೇ ಕಾರಣಕ್ಕೆ ನಾನು ಈ ಸಂಬಂಧಪಟ್ಟಂಥ ಮೇಡಮ್ ಅವರಿಗೆ ನಾನು ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು ವೇಳೆ ಏನಾದರೂ ಶಾಲೆ ನೀವು ನಡೆಸಿ ಅನಾಹುತ ಏನಾದರೂ ಆಯ್ತಂದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವೇ ಆಗ್ತೀರಿ ಅನ್ನುವಂಥ ಮಾತನ್ನು ನಿಮಗೆ ಹೇಳೋದ್ರ ಜೊತೆಗೆ ಈಗಾಗಲೇ ನಾನು ಸಂಬಂಧಪಟ್ಟಂಥ ಮಿನಿಸ್ಟ್ರು ಸಹ ಆನಂದ್ ಸಿಂಗ್ ಸಾಹೇಬ್ರದಾಗ ನಾನು ಮಾತಾಡಿದಾಗ ಕೂಡಲೇ ನಾನು DMF ಫಂಡಿಂದ ನಾನು ಬಿಡುಗಡೆ ಮಾಡಿಸ್ತೀವಿ. ಇದನ್ನು ಯಾವುದೇ ಥರ ನಿಲ್ಲೋದು ಬೇಡ, ಸಂಬಂಧಪಟ್ಟಂಥ ಅಧಿಕಾರಿ ವಿರುದ್ಧ ನಾವು ಕ್ರಮ ತೆಗೆದುಕೊಳ್ಳೋಣ ಅನ್ನುವಂಥ ಮಾತು ಹೇಳಿದ್ದಾರೆ. ನಾನು BO ಸಾರಿಗೆ ನಾನು ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ. ಮಕ್ಕಳ ಭವಿಷ್ಯದಿಂದ ನಾನು ಈಗಾಗಲೇ ಹಿಂದಿರ್ತಕ್ಕಂಥ BOಗಳು ಏನು ಮಾಡಿದಾರೋ ಗೊತ್ತಿಲ್ಲ, ದಯಮಾಡಿ ಅದೇ ದಾರಿಯಲ್ಲಿ ನೀವು ಹೋಗೋದು ಬೇಡ. ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನು ನೀವು ಇನ್ಸ್ಪೆಕ್ಷನ್ ಮಾಡೋದಕ್ಕಿಂತ ಮೊದಲು ಕನ್ನಡ ಶಾಲೆ ಬಗ್ಗೆ ಕಾಳಜಿ ತಗೊಳ್ರಿ. ಕನ್ನಡ ಶಾಲೆ ಉದ್ಧಾರ ಆದರೆ ನಮ್ಮಂಥ 100 ಜನ ಇವತ್ತು ಉದ್ಧಾರ ಆಗ್ತಾರೆ. ದಯವಿಟ್ಟು ನೀವು ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗೆ ತಿಳಿಸಿ. ನಾನು ಅಧ್ಯಕ್ಷರಾದಂಥ ಸುಂಕಮ್ಮಗೆ ಸಹ ಹೇಳ್ತಾ ಇದ್ದೀನಿ, ವಿಶೇಷ ಅನುದಾನವನ್ನು ಈ ಶಾಲೆಗೆ ಬಿಡುಗಡೆ ಮಾಡಿ ಕೂಡಲೇ ಈಗಿರ್ತಕ್ಕಂಥ ಏನು ಕೊಠಡಿಗಳಿದಾವಲ್ಲ ದುರಸ್ತಿ ಮಾಡಿ, ಸಾಧ್ಯವಾತಂದಪ್ಪ ಅಂದ್ರೆ DMF ಫಂಡ್ ಸಾಹೇಬರು ಈಗ ರಿಲೀಸ್ ಮಾಡ್ತು ಅಂತಿದ್ದಾರೆ. ಅಲ್ಲಿ ನಾನು ಸಹ ನಗರಸಭೆ ನಾಮನಿರ್ದೇಶನ ಸದಸ್ಯ ಆಗಿರೋದ್ರಿಂದ ನನ್ನ ಲೆಟರ್ ಪ್ಯಾಡಿಂದ ಸಹ ನಮ್ಮ ಆನಂದ್ ಸಿಂಗ್ ಸಾಹೇಬರು ಹಾಕ್ರಿ ನಾನು ಅನುದಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಕಡೆಯಿಂದ ಸಹ ಈ ಒಂದು ಶಾಲೆಗೆ ನಾನು ಅನುದಾನವನ್ನು ಕೊಡುವಂತ ಕೆಲಸ ಮಾಡ್ತೀನಿ. ಇನ್ನು ನಗರ ಪ್ರದೇಶದಲ್ಲಿ ಕಳೆದ 25ರಿಂದ 30 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರುವ 58 ಶಾಲೆಗಳು ಶಿಥಿಲಾವಸ್ಥೆಯಲ್ಲಿವೆ. ಇವುಗಳ ದುರಸ್ತಿಗಾಗಿ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಮಳೆ ನಿಂತ ಬಳಿಕ ಸರ್ಕಾರಿ ಶಾಲಾ ಕೊಠಡಿಗಳ ದುರಸ್ತಿ ಕಾರ್ಯ ನಡೆಸಲಾಗುವುದೆಂದು ಹೊಸಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಚನ್ನಬಸಪ್ಪನವರು ಈ ವೇಳೆ ಭರವಸೆ ನೀಡಿದ್ದಾರೆ. ಕರ್ನಾಟಕ ಕಲಿಗಳ ಕ್ರಿಯಾಶೀಲ ಸಮಿತಿ ವಿಜಯನಗರ ಕ್ಷೇತ್ರ ಹೊಸಪೇಟೆ ಅಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟೇಶ್ ಅವರು ಹಾಗೂ ಉಜ್ಜಲ್ ಗಣೇಶ್ ಅವರು ಈ ದಿನ ಮಳೆ ಬಂದ ಕಾರಣದಿಂದ ಇಲ್ಲಿ ನೀರು ನಿಂತಿದೆ. ನೀರು ನಿಂತಿರ್ತಕ್ಕಂಥದ್ದನ್ನು ತಕ್ಷಣ ಹೊರಗೆ ಹಾಕಬೇಕು ಮತ್ತು ಈ ಕೊಠಡಿಗಳೆಲ್ಲವನ್ನೂ ರಿಪೇರಿ ಮಾಡಬೇಕೆನ್ನುವಂಥದ್ದನ್ನು ಆಗ್ರಹ ಮಾಡಿದ್ದಾರೆ. ಅವರ ಆಗ್ರಹದಲ್ಲಿ ಭಾಳ ಅರ್ಥ ಇದೆ.
ನಾವು ಸಹಿತ ಈಗಾಗಲೇ ನಗರೋತ್ಥಾನ ಯೋಜನೆ ಒಳಗೆ ಈಗಾಗಲೇ ಸಂಬಂಧಪಟ್ಟಂತೆ ಎಲ್ಲ ಪ್ಲಾನ್ಗಳನ್ನು ಮಾಡಿ ಮುನ್ಸಿಪಾಲ್ಟಿ ಇಂಜಿನಿಯರ್ ಖಾಜಾ ಸರ್ ಅಂತ ಬಂದೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಅದು ತಕ್ಷಣ ಮಾಡ್ತಾವೆ ಅಂತ ಹೇಳಿದರೆ ಆಮೇಲೆ ಈ ವಾರ್ಡಿನ ಇವರು ಸದಸ್ಯರಿಗೂ ಸಹಿತ ನಾವು ಗಮನಕ್ಕೆ ತರ್ತಿದ್ದೇವೆ. ಆಮೇಲೆ ಉಪಾಧ್ಯಕ್ಷರು ಇದೇ ವಾರ್ಡ್ ಪಕ್ಕದಲ್ಲಿದ್ದಾರೆ, ಅವರಿಗೆ ಹೇಳ್ತೀವಿ. ಅಧ್ಯಕ್ಷ ಆಗಲೇ ಬಂದಿದ್ದಾರೆ. ಎಲ್ಲರಿಗೂ ಇದನ್ನು ಮನವರಿಕೆ ಮಾಡಿಕೊಟ್ಟು ಈ ಕ್ಷಣದಿಂದ ಈ ಕೆಲಸ ಆಗೋದಕ್ಕೆ ಏನು ಬೇಕು ಅವನ್ನೆಲ್ಲ ಪೇಪರ್ಗಳನ್ನು ಸಹ ನಾವು ಮಾಡಿ ಈಗಾಗಲೇ ಮಾಡಿದ್ದೀವಿ. ಮತ್ತು ಇನ್ನು ಅದನ್ನು ಸ್ಪೀಡಪ್ ಮಾಡಿಸಿ ಇದನ್ನು ಇಲ್ಲಿ ಏನೂ ಲೋಪದೋಷಗಳು ಇಲ್ದಂಗೆ ಮುಂದಿನ ದಿನಮಾನಗಳಲ್ಲಿ ಮಕ್ಕಳಿಗೆಲ್ಲ ಅನುಕೂಲವಾಗುವಂತಹ ಮೂಲಭೂತ ಸೌಲಭ್ಯಗಳನ್ನು ನಾವು ಕೊಡ್ತೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನೆಲ್ಲ ಈ ಸಂಘಟನೆಗಳ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಮನವರಿಕೆ ಮಾಡಿ ಇದನ್ನು ಕೆಲಸ ಮಾಡ್ತೀವಿ ಅನ್ನುವಂಥದ್ದನ್ನು ಮಾಡ್ತೀವಿ. ಈ ನಗರದಲ್ಲಿ ಭಾಳಷ್ಟು ಕೊಠಡಿಗಳು ಸಿಗಲಾಗಿರ್ತಕ್ಕಂಥ ಕೊಠಡಿಗಳು ಎಲ್ಲವೂ ಸುಮಾರು 25-30 ವರ್ಷದಿಂದ ಕಟ್ಟಿರ್ತಕ್ಕಂಥ ಕೊಠಡಿಗಳು. ಇವೆಲ್ಲವಕ್ಕೂ ಈಗ ಆಲ್ರೆಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ಲಾನ್ ಮಾಡಿಸಿದ್ದಾರೆ. ಇದು ಆಲ್ರೆಡಿ ಈಗ ಪ್ರಾರಂಭ ಆಗ್ತದೆ, ಕೆಲಸ ಪ್ರಾರಂಭ ಆಗ್ತದೆ. ಮಳೆ ಆಗಿದ್ದಕ್ಕೆ ಮತ್ತೆ ಈಗ ನೀರು ನಿಂತು ಹೀಗೆಲ್ಲ ಕಾಣ್ತದೆ. ಇದು ಮಳೆ ಆಗದೇ ಇದ್ರ ಸಹಿತ ಕೆಲಸ ಪ್ರಾರಂಭ ಆಗ್ತಿತ್ತು. ಈಗ ಅವು ಎಲ್ಲವೂ ಸುಮಾರು 58 ಶಾಲೆಗಳು ಕೊಟ್ಟಿದ್ದೀವಿ. ಲೋಕಲ್ ಎಲ್ಲವನ್ನೂ ಕೊಟ್ಟಿದ್ದೀವಿ. ಲೋಕಲ್ಲ ಈ ಥರದ ಶಾಲೆಗಳು ಈಗ ನೀವು ಒಂದು ನೋಡ್ರಿ ಹಿಂಗಂತೀರಿ, ಇನ್ನೊಂದು ಶಾಲೆಗೂ ಇದೇ ರೀತಿ ಎಲ್ಲ ಶಾಲೆಗಳು ಇಲ್ಲ. ಗಣೇಶ್ವರ ಮೊದಲನೇ ಆದ್ಯತೆನೇ ಕೊಟ್ಟಿದ್ದೀವಿ. ಅದಕ್ಕೆ ಈಗಾಗಲೇ 58 ಶಾಲೆದು ಪ್ಲಾನ್ ಮಾಡಿದ್ದೀವಿ. ಅದು ಈಗೇನು ಈ ವಾರದಾಗ ಸ್ಟಾರ್ಟ್ ಆಗ್ತದೆ. ಅದು ಆದ್ರೆ ಮತ್ತೆ ಇವು ಎಲ್ಲ ಶಾಲೆಗಳು ಇರೋದ್ರಿಂದ ನಗರೋತ್ಥಾನ ಯೋಜನೆ ಒಳಗೆ ತಗೊಂಡ್ರೆ ಇನ್ನು ಶಾಲಾ ಕಟ್ಟಡದ ದುರಸ್ತಿಗಾಗಿ ತುರ್ತಾಗಿ ಕ್ರಮ ತೆಗೆದುಕೊಳ್ಳಲಾಗುವುದೆಂದು ಹೊಸಪೇಟೆ ನಗರಸಭಾ ಅಧ್ಯಕ್ಷ ಸುಂಕಮ್ಮನವರ ಪುತ್ರ ಜಗನ್ ರವರು ಈ ವೇಳೆ ಅಧ್ಯಕ್ಷರ ಪರವಾಗಿ ಭರವಸೆ ನೀಡಿದ್ದಾರೆ. ಕರುನಾಡ ಕಲೆಗಳ ಕ್ರಿಯಾಶೀಲ ಸಮಿತಿ ಅಧ್ಯಕ್ಷರಾದಂಥ ವೆಂಕಟೇಶ್ನವರಿಗೆ ಹಾಗೂ ನಮ್ಮ DDP ಅವರಿಗೆ ಈ ಮೂಲಕ ನಾವು ತಿಳಿಸೋದೇನೆಂದರೆ, ನೀವು ಕೊಟ್ಟಿರ್ತಕ್ಕಂಥ ಮೆಮೊರಂಡಮ್ನ ಈಗ ನಾವು ಸ್ವೀಕರಿಸಿ ಆದಷ್ಟು ಬೇಗನೆ ಈ ಇರ್ತಕ್ಕಂಥ ಸ್ಕೂಲಿಗೆ ಈ ಕ್ಷಣದಿಂದನೇ ಈ ವ್ಯವಸ್ಥೆಯನ್ನು ಇದನ್ನು ಸರಿಪಡಿಸಿಕೊಂಡು ಮುಂದೆ ಈ ಸ್ಕೂಲಿಗೆ ಜೀರ್ಣೋದ್ಧಾರಕ್ಕೆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಈಗಲೇ ಎಚ್ಚರಿಸಿ ಅವ್ರಿಗೆ ಕೆಲಸ ಮಾಡೋಕ್ಕೆ ಕ್ರಿಯಾಶೀಲನಾಗಿ ಮಾಡ್ತೇವೆ ಅಂತೇಳಿ ಈ ಮೂಲಕ ಅಧ್ಯಕ್ಷರ ಮೂಲಕ ನಾನು ಇವರಿಗೆ ನಿಮ್ಮಲ್ಲಿ ಕೈರಾಲಿ ಕಲ್ಚರಲ್ ಅಸೋಸಿಯೇಷನ್ನಿಂದ ದಿನಾಂಕ 18ರಿಂದ 22ನೇ ಓಣಂ ಆಚರಣೆ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಪ್ರತಿ ವರ್ಷದಂತೆ ಕೈರಾಲಿ ಕಲ್ಚರಲ್ ಅಸೋಸಿಯೇಷನ್ನಿಂದ ಕೊಡಮಾಡಲ್ಪಡುವ ಕಣ್ಮಲ ಕಣ್ಮಣಿ ಪ್ರಶಸ್ತಿಯನ್ನ ಕೇರಳದ ಲೇಖಕ ಹಾಗೂ ಕವಿಗಳೂ ಆಗಿರುವ ಸುದರ್ಶನ್ ರಾಮನಾಥಲಿರವರಿಗೆ ನೀಡಿ ಗೌರವಿಸಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 18ರಂದು ಟಿಬಿ ಡ್ಯಾಂನಲ್ಲಿ ಬರುವ ಅಯ್ಯಂಗಾರ್ ಹಾಲ್ನಲ್ಲಿ ಕೈರಾಳಿ ಕಲ್ಚರಲ್ ಅಸೋಸಿಯೇಷನ್ನಿಂದ 22ನೇ ವರ್ಷದ ಓಣಂ ಆಚರಣೆ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಸಚಿವ ಆನಂದ್ ಸಿಂಗ್ ರವರು ಸೇರಿದಂತೆ ಪದ್ಮಶ್ರೀ ಪುರಸ್ಕೃತೆ ಮಾತಾ ಮಂಜಮ್ಮ ಜೋಗತಿರವರಿಂದ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಕೇರಳ ಮೂಲದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ಬಳಿಕ ಸಮಾಜ ಸೇವಕ ಧರ್ಮೇಂದ್ರ ಸಿಂಗ್ ರವರು ಮಲಯಾಳಿ ಭಾಷೆಯಲ್ಲಿ ಓಣಂ ಹಬ್ಬದ ಶುಭ ಹಾರೈಸುತ್ತಾ ಮಾತನಾಡಿ, ಕೈರಾಳಿ ಅಂದ್ರೆ ವಿಜಯನಗರ ಜಿಲ್ಲೆಯಲ್ಲಿರುವ ಕೇರಳ ಸಮುದಾಯದ ಬೇಡಿಕೆ ಮೇರೆಗೆ ಸಚಿವರ ಗಮನಕ್ಕೆ ತಂದು ವೃದ್ಧಾಶ್ರಮ ನಿರ್ಮಿಸಲು ಅನುದಾನ ಒದಗಿಸಲು ಪ್ರಯತ್ನಿಸಲಾಗಿದೆ ಎಂದರು. ಆನಂದ್ ಸಿಂಗ್ ಸರ್
ഈ ഓണത്തിന്റെ ഒരു 10 കൊല്ലന ഈ ഫംഗ്ഷനിൽ വന്നിട്ടുണ്ട്. നമ്മുടെ ഈ വെങ്കടേശ്വര കല്യാണ മണ്ഡപത്തിൽ പ്രോഗ്രാം ചെയ്തപ്പോൾ നാം ഇവിടെ ആയിരുന്നു. പിന്നെ നേരത്തെ അതായി സാറും നമ്മുടെ സുന്ദർ സാർ എല്ലാവരും നമ്മുടെ ഓഫീസിൽ വന്നായിരുന്നു. കൈരളി അസോസിയേഷൻ വന്നിട്ട് നമുക്ക് ഒരു ഓൾഡ് ഏജ് ഹോം വേണമെന്ന് ചോദിച്ചപ്പോൾ ഞാൻ സുന്ദർ സാറിനോട് പറഞ്ഞായിരുന്നു, സാർ നിങ്ങൾ ഒരു നന്നായിട്ട് ഡിസൈൻ ചെയ്തിട്ട് ഒരു എസ്റ്റിമേറ്റ് കൊണ്ടുവരണം. ആ കൊണ്ടുവന്നപ്പോൾ ഞാൻ സാറിനോട് സംസാരിച്ചിട്ട് ചെയ്ത് കൊടുക്കണം. ആ ഡിസൈനെല്ലാം ചെയ്തിട്ട് കൊണ്ടുവന്നപ്പോൾ ഞാൻ സാറടുത്ത് പോയി ആനന്ദ് സിംഗ് സാറടുത്ത് എല്ലാവർക്കും വിളിച്ചിട്ട് പോയിട്ട് പറഞ്ഞപ്പോൾ ആനന്ദ് സിംഗ് സാർ ഒന്നും നോക്കിയിട്ടില്ല. ഒരു 50 ലക്ഷം ആ ഒരു ഓൾഡ് ഏജ് ഹോമിന് കൊടുത്തിട്ടുണ്ട്. പിന്നെ എന്താ പറഞ്ഞറിയോ, ഒരു ഓൾഡ് ഏജ് ഹോം പറയരുത്, നെക്സ്റ്റ് നമ്മുടെ ഈ കൈരളി അസോസിയേഷൻ ഏത് പ്രോഗ്രാം ആയാലും അവിടെ ചെയ്യണത് അന്ന് ഒരു ഭാഷ കൊടുത്തായിരുന്നു. നെക്സ്റ്റ് പ്രോഗ്രാം നമ്മുടെ ഈ കൈരളി അസോസിയേഷന്റെ നെക്സ്റ്റ് പ്രോഗ്രാം നമ്മുടെ പുതിയ ഒരു ബിൽഡിംഗിൽ ചെയ്യണമെന്ന് ഞാൻ ഈ ഒരു വേദിക്കൽ പറഞ്ഞു കൊടുക്കും. ഇന്നെ ആ ഊണിന് വേണ്ടി സാറിന് മുമ്പടുത്ത് ഒന്ന് ചോദിച്ചപ്പോൾ ഞാൻ പറഞ്ഞു, സാർ ആ ഊണിന്റെ എന്ത് കാസ്റ്റ് ആയാലും ഞാൻ സാറടുത്ത് പറഞ്ഞിട്ട് കൊടുത്തോളാം. സോ അങ്ങനായിട്ട് ഇവർക്ക് നല്ലതായിട്ട് എല്ലാവരും ഊണ് അയച്ചിട്ട് വന്നായിരിക്കും. ഇപ്പൊ ആനന്ദ് സിംഗ് സാർ നിങ്ങൾ എല്ലാവരും അയച്ചിട്ട് സംസാരിക്കും. ಬಳಿಕ ಕನ್ನಡದ ಕವಿತೆಗಳನ್ನ ಮಲಯಾಳಂ ಭಾಷೆಗೆ ಅನುವಾದ ಮಾಡಿದ ಮೋಹನ್ ಕುಂಟಾರ್ ರವರಿಗೆ ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಮಾತಾ ಮಂಜಮ್ಮ ಜೋಗತಿಗೆ ಸೇರಿದಂತೆ ಕೇರಳದ ಸುಧಾಕರನ್ ರಾಮನಂತಲ್ ರವರಿಗೆ ಕಣ್ಮಲ ಕಣ್ಮಣಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಬಳಿಕ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ದೇಶದಲ್ಲಿ ಶಿಕ್ಷಣ ರಂಗದಲ್ಲಿ ಉನ್ನತ ಮಟ್ಟದಲ್ಲಿರುವ ಕೇರಳ ಸಮುದಾಯದ ಶ್ರೇಯೋಭಿವೃದ್ಧಿಗೆ ಸದಾ ನಮ್ಮ ಸಹಕಾರವಿರುತ್ತದೆ ಎಂದರು. ವಿಜಯನಗರ ಅಂದ್ರೆ ಆ ಹೆಸರು ಕೇಳಿದ ತಕ್ಷಣನೇ ಮನುಷ್ಯನಲ್ಲಿರ್ತಕ್ಕಂಥ ಒಂದು ರೋಮಾಂಚನ, ಮನುಷ್ಯನಿಗೆ ಸ್ಫೂರ್ತಿ ಶಕ್ತಿ ಬರುವಂತ ಹೆಸರು ವಿಜಯನಗರ. ಆ ವಿಜಯನಗರದ ಅಂದಿನ ಸಾಮ್ರಾಜ್ಯ ಅಂದ್ರೆ ವಿಶ್ವದಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯ ಅಂದ್ರೆ ರೋಮ್ ಆದಮೇಲೆ ವಿಜಯನಗರ ಸಾಮ್ರಾಜ್ಯ ಅತಿ ದೊಡ್ಡ ಸಾಮ್ರಾಜ್ಯ ಆಗಿರ್ತಕ್ಕಂಥ ಇವತ್ತು ಹಂಪಿ ಯುನೆಸ್ಕೋ ಅಂತೇನು ಹೇಳ್ತೀವಿ, ಹಂಪಿಯ ಸಾಮ್ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಹಂಪಿಯಲ್ಲಿರ್ತಕ್ಕಂಥ ಪಂಪ ವಿರೂಪಾಕ್ಷ ಮತ್ತು ತಾಯಿ ಭುವನೇಶ್ವರಿಗೆ ಪಾದಕ್ಕೆ ಸ್ಮರಿಸಿ, ಅದೇ ರೀತಿ ಆ ಅಯ್ಯಪ್ಪ ಸ್ವಾಮಿಯ ಪಾದಕ್ಕೆ ಸ್ಮರಿಸಿ ಇವತ್ತು ಪ್ರತಿ ವರ್ಷದಂತೆ ಕೈರಾಲಿ ಅಸೋಸಿಯೇಷನ್ ಈ ಓಣಂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಶಿಕ್ಷಣ ಇರ್ತಕ್ಕಂಥ ರಾಜ್ಯ ಅಂದ್ರೆ ಅದು ಕೇರಳ ಅಂತ ಹೇಳಿ ನಾವೆಲ್ಲ ಪುಸ್ತಕದಲ್ಲಿ ನೋಡ್ತೀವಿ. ಹಾಗಾಗಿ ವಿ ಹ್ಯಾಡ್ ಪ್ಲಾನ್ಡ್ ವೆರಿ ವೆಲ್. ವೈ? ಬಿಕಾಸ್ ದ ಎಜುಕೇಶನ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋದಕ್ಕೆ. ಸೊ ದಟ್ ಯು ಹ್ಯಾಡ್ ಪ್ಲಾನ್ಡ್ ವೆರಿ ವೆಲ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ದಟ್ ಯು ಹ್ಯಾಡ್ ಕಾಲ್ಡ್ ಮೀ. ನಾನು ಪ್ರತಿ ವರ್ಷದಂತೆ ಕೋವಿಡ್ ಆದಮೇಲೆ ಕೈರಾಲಿ ಅಸೋಸಿಯೇಷನ್ನಿಂದು ಫಂಕ್ಷನ್ ಓಣಂ ಫಂಕ್ಷನ್ ಮಾಡಿರಲಿಕ್ಕಿಲ್ಲ. ಆದರೆ ವಿಜಯನಗರ ಜಿಲ್ಲೆ ಆದಮೇಲೆ ಇದು ಮೊದಲನೆಯ ಕೈರಾಲಿ ಓಣಂ ಫಂಕ್ಷನ್ ಮಾಡ್ತಾ ಇರೋದ್ರಿಂದ ತಮಗೂ ಈ ಓಣಂ ಸೆಲೆಬ್ರೇಷನ್ಗೆ ಐ ವಿಲ್ ಆಲ್ಸೋ ಕಂಗ್ರ್ಯಾಚುಲೇಟ್ ಯು ಪೀಪಲ್. ಯಾಕಂದರೆ ಹಾರ್ವೆಸ್ಟಿಂಗ್ ಡೇ ಅಂತ ಹೇಳ್ತಾರೆ. ಇವತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಬಹಳಷ್ಟು ಸುಮಾರು 2008ಇಂದನೂ ನಾನು ಸೋಷಿಯಲ್ ವರ್ಕ್ ಮಾಡಬೇಕಾದಾಗಿಂದನೂ ಬಹಳ ಸಪೋರ್ಟಿವ್ ಆಗಿ ಪ್ರತಿಯೊಂದು ವಿಚಾರದಲ್ಲಿ ತಾವು ನನಗೆ ಸಹಕಾರ ಕೊಟ್ಟಿದ್ದೀರಿ. 2008ರಲ್ಲಿ ಬಂದಾಗ ನನಗೆ ಅನುಭವ ಕಡಿಮೆ ಇತ್ತು. ಬಿಕಾಸ್ ಐ ಡೋಂಟ್ ನೋ ಹೌ ಟು ಹ್ಯಾಂಡಲ್ ದ ಆಫೀಸರ್. ಬಿಕಾಸ್ ನಾನು ಏನು ಮೊದಲಿಂದ ರಾಜಕಾರಣಿ ಅಲ್ಲ. 2008ಅಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಐ ಬಿಕೇಮ್ ಎ ರೆಪ್ರೆಸೆಂಟೇಟಿವ್ ಆಫ್ ದಿಸ್ ಹಾಸ್ಪಿಟಲ್. ಬಿಕಾಸ್ ಇಟ್ ವಾಸ್ ಎ ವೆರಿ ಟಫ್ ಟೈಮ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಸಬ್ಜೆಕ್ಟ್. ಯಾರಿಗೆ ಯಾವ ರೀತಿ ಕರಿಬೇಕು,
ಯಾರಿಗೆ ಯಾವ ರೀತಿ ಏನು DYSPಗೆ ಸಾರ್ ಅನ್ಬೇಕಾ, ಬನ್ನಿ ಅಂತ ಹೇಳಬೇಕಾ, ಹೋಗಿ ನಾವು ಐ ಕ್ಯಾನ್ ಜಡ್ಜ್ ದಿಸ್ ಥಿಂಗ್. ಈ ಎಕ್ಸ್ಪೀರಿಯನ್ಸ್ 15-20 ವರ್ಷದಿಂದ ನಾವು ಐ ಕ್ಯಾನ್ ಜಡ್ಜ್. And also you know that what kind of achievements we had done, what kind of developments are going in around the hospital. A permission with you all senior people, because we had committed some people to come either dam nore, because nearly 2,500 families, because they were living in TB board area. Avrige nanu TB board nalli since from 2008 inda nanu ಹೋರಾಟ ಮಾಡಿ TB board ಇಂದ nearly 71 acres we had taken to the government of Karnataka. It was a history. TB board ಇಂದ ಜಗನೇ ಕೊಡಲ್ಲ, ಬಡವರಿಗೆ 3,000 ಫ್ಯಾಮಿಲೀಸ್ಗೆ ನಾವು ಇವತ್ತು ಪಟ್ಟ ಕೊಡುವಂಥ ಕೆಲಸ ನಾವು ಮಾಡಬೇಕು. ವಿ ಆರ್ ಗಿವಿಂಗ್ ಎ ಲ್ಯಾಂಡ್ ಟು 98%, 98.9% ಯಾರೋ ಒಂದು ಹೆಣ್ಮಗು ಬಂತು. ಶಿ ಈಸ್ ಫ್ರಮ್ ಮುಂಡ್ರಾಬಾದ, ಹುಲಿಗಿ ನಂತು ಹೇಳಿದ್ದು. ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಆಲ್ ಎವ್ರಿಬಡಿ ಹೂ ಆರ್ ಗಾಟ್ ಎ ಗುಡ್ ಮಾರ್ಕ್ಸ್. ಎಜುಕೇಷನ್ ಇಸ್ ದ ಫಸ್ಟ್ ಪ್ರಿಫರೆನ್ಸ್ ಯು ಶುಡ್ ಗಿವ್. ಎನಿಹೌ ನೀವೆಲ್ಲ ಬಹಳ ಬುದ್ಧಿವಂತಿಕೆಯ ರಾಜ್ಯದಿಂದ ಬಂದಂಥವರು. ವಿ ಶುಡ್ ಗಿವ್ ಆಲ್ ದ ಪೇರೆಂಟ್ಸ್, ವಿ ಶುಡ್ ಗಿವ್ ಎ ಫಸ್ಟ್ ಪ್ರಿಫರೆನ್ಸ್ ಟು ದ ಎಜುಕೇಷನ್. ವೆನ್ ಎಜುಕೇಷನ್ ಇಸ್ ದೇರ್, ವಿ ಕ್ಯಾನ್ ಗ್ರೋ and also we can build the nation, and also we can serve the nation. Without education we can't do anything. So that I request you, all the parents, you should give a first preference to the education to your children. Thank you once again. ಹೊಸಪೇಟೆಯ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನಿಂದ 2021-22ನೇ ಆರ್ಥಿಕ ಸಾಲಿನ ಸರ್ವ ಸದಸ್ಯರ ಮಹಾಸಭೆಯನ್ನ ಕೈಗೊಳ್ಳಲಾಗಿತ್ತು. ಇನ್ನು ಪ್ರಸಕ್ತ ಸಾಲಿನಲ್ಲಿ 5 ಕೋಟಿ ಮೊತ್ತದಷ್ಟು ಸಾಲ ವಿತರಿಸಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಹೀಗೆ ಪಾಟೀಲ್ ನಗರದಲ್ಲಿ ಬರುವ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ 2021-22ನೇ ಸಾಲಿನ ಸರ್ವ ಸದಸ್ಯರು ವಾರ್ಷಿಕ ಮಹಾಜನ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ 2021-22ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯನ್ನ ಮಂಡಿಸಿ ಜಮಾ ಖರ್ಚುಗಳ ಕುರಿತು ಸರ್ವ ಸದಸ್ಯರಿಗೆ ತಿಳಿಪಡಿಸಲಾಯಿತು. ಅದೇ ರೀತಿ 2022-23ನೇ ಸಾಲಿನ ಆಯವ್ಯಯಗಳ ಕುರಿತು ಸಭೆಯಲ್ಲಿ ಅನುಮೋದನೆ ಪಡೆಯಲಾಯಿತು. ಹೀಗೆ ಸಭೆಯ ನಂತರ ಬ್ಯಾಂಕಿನ ಅಧ್ಯಕ್ಷ ಅಮಾಜಿ ಹೇಮಣ್ಣನವರು ವಿಜಯನಗರ ವಾಹಿನಿಯೊಂದಿಗೆ ಮಾತನಾಡಿ, ಪ್ರಸಕ್ತ ಸಾಲಿನಲ್ಲಿ 75% ಸಾಲವನ್ನ ವಸೂಲಾತಿ ಮಾಡಲಾಗಿದೆ. ಮುಂದಿನ ವರ್ಷ ಇದನ್ನ 80%ಕ್ಕೆ ಏರಿಸಲಾಗುವುದು. ಅದೇ ರೀತಿ ಬರುವ ವರ್ಷ 5 ಕೋಟಿ ರೂಪಾಯಿ ಸಾಲ ವಿತರಿಸಲು ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ನಿರ್ಧರಿಸಲಾಗಿದೆ. ಬ್ಯಾಂಕಿನ ಅಭಿವೃದ್ಧಿಗಾಗಿ ಪಡೆದ ಸಾಲವನ್ನ ಸಕಾಲಕ್ಕೆ ಮರುಪಾವತಿ ಮಾಡಬೇಕೆಂದು ರೈತರಲ್ಲಿ ಕರೆ ನೀಡಿದರು. ಇವತ್ತು ಮಹಾಜನ ಸಭೆ ಏರ್ಪಡಿಸಿದ್ದು, ಮಹಾಜನ ಸಭೆಗೆ ಸರ್ವ ಸದಸ್ಯರು ಹಾಜರಾಗಿ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಅದೇ ರೀತಿಯಾಗಿ ರೈತರು ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡೋದ್ರಿಂದ ಬ್ಯಾಂಕು ಹೆಚ್ಚು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತೈತೆ. ಹಾಗಾಗಿ ರೈತರು ತಾವೆಲ್ಲರೂ ಕೂಡ ಸಹಕರಿಸಿ ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡಬೇಕಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡುತ್ತಾ, ಸಕಾಲದಲ್ಲಿ ಸಾಲ ಪಾವತಿ ಆಗಿರೋದ್ರಿಂದ 75.66% ಪ್ರಸ್ತುತ ಸಾಲಿನಲ್ಲಿ ರಿಕವರಿ ಆಗಿದೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ 80% ವಸೂಲಾತಿಯನ್ನು ಮಾಡಬೇಕು ಅನ್ನೋ ಗುರಿಯನ್ನು ಹೊಂದಿದ್ದು, ಮುಂದಿನ ಸಾರಿ ಸುಮಾರು ಒಂದು 5 ಕೋಟಿ ರೂಪಾಯಿವರೆಗೂ ರೈತರಿಗೆ ಸಾಲ ಹಂಚುವಂಥ ಕೆಲಸ ಮಾಡಬೇಕಾಗಿ ಎಲ್ಲರೂ ಪ್ರಯತ್ನ ಮಾಡ್ತಾಯಿದ್ದೀವಿ. ಸಕಾಲದಲ್ಲಿ ಎಲ್ಲರೂ ಕೂಡ ಸಾಲ ಹಂಚಿಕೆ ಮಾಡಿ ವಸೂಲಾತಿ ಕೂಡ ಎಲ್ಲ ವಸೂಲಾತಿ ಕ್ರಮವನ್ನು ಇಟ್ಟು ವಸೂಲಾತಿಯನ್ನು ಮಾಡೋದ್ರ ಮೂಲಕ ಬ್ಯಾಂಕನ್ನು ಅಭಿವೃದ್ಧಿಯತ್ತ ಒಯ್ಯುವಂಥ ಕೆಲಸ ನೀವೆಲ್ಲರೂ ಸೇರಿ ಮಾಡೋಣ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತಿದ್ದೀನಿ. ನಗರದ ಚಿತ್ತವಾಡ್ಗಿ ಪ್ರದೇಶದಲ್ಲಿ ಬರುವ ಆಕಾಶ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಕಾಲೇಜಿನಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳಿಂದ ವಿವಿಧ ಪ್ರತಿಭೆಗಳನ್ನು ಅನಾವರಣಗೊಳಿಸಲಾಯಿತು. ಹೀಗೆ ಚಿತ್ತವಾಡ್ಗಿಯ ಆಕಾಶ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ವಿನೋಬಾ ಭಾವೆ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಶಿಕ್ಷಣ ಇಲಾಖೆ ಸೇರಿದಂತೆ ಮುಖ್ಯ ಅತಿಥಿಗಳಿಂದ ದೀಪ ಬೆಳಗಿಸುವ ಮೂಲಕ
2022-23ನೇ ಸಾಲಿನ ಪ್ರತಿಭಾ ಕಾರಂಜಿಗೆ ಚಾಲನೆ ನೀಡಿದರು. ಬಳಿಕ ಹೊಸಪೇಟೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಚನ್ನಬಸಪ್ಪನವರು ಮಾತನಾಡಿ, ಕಳೆದ 20 ವರ್ಷಗಳಿಂದ ಸರ್ಕಾರದಿಂದ ಪ್ರತಿಭಾ ಕಾರಂಜಿ ನಡೆಸಿಕೊಂಡು ಬರುವ ಮೂಲಕ ಮಕ್ಕಳಲ್ಲಿನ ಪ್ರತಿಭೆಯನ್ನ ಗುರುತಿಸಿ ಅಂಥವರಿಗೆ ಪ್ರೋತ್ಸಾಹಿಸಿಕೊಂಡು ಬರಲಾಗುತ್ತಿದೆ ಎಂದರು. ಮಕ್ಕಳು ಈ ರೀತಿಯ ಬಣ್ಣ ಬಣ್ಣದ ವೇಷಗಳನ್ನು ತೊಟ್ಟು ಸುಂದರವಾಗಿರ್ತಕ್ಕಂಥ ಉಡುಪುಗಳನ್ನು ಉಟ್ಟು ಅವರ ಒಂದು ವೇದಿಕೆ ಮೇಲೆ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ವರ್ಷದಿಂದ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗಿದೆ. ಇಲಾಖೆಯಿಂದ ಸುಮಾರು ಇದು 20 ವರ್ಷದಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬಂದಿತ್ತು. ಆದರೆ ಮಧ್ಯೆ 2 ವರ್ಷ ಮಾತ್ರ ಇದು ನಿಲುಗಡೆ ಆಗಿತ್ತು. ಆದರೆ ಈ ವರ್ಷದಿಂದ ಮತ್ತು ಇದಕ್ಕೆ ಉತ್ತಮವಾಗಿರ್ತಕ್ಕಂಥ ಚಾಲನೆ ಸಿಕ್ಕಿದೆ. ಇವತ್ತು ನಮ್ಮ ತಾಲೂಕಿನಲ್ಲಿ ಎಲ್ಲ ಕಡೆಗೂ ಅತ್ಯಂತ ಸುಂದರವಾಗಿ ಮತ್ತು ಅದ್ದೂರಿಯಾಗಿ ಕಾರ್ಯಕ್ರಮಗಳು ನಡೆದಿವೆ. ಅವುಗಳಿಗೆಲ್ಲ ಹೋಲಿಕೆ ಮಾಡಿದರೆ ಇದು ಇನ್ನಷ್ಟು ಎಲ್ಲಕ್ಕಿಂತ ಹೆಚ್ಚಿನ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಮತ್ತು ಸುಂದರವಾಗಿರ್ತಕ್ಕಂತಹ ಹಾಗೆಯೇ ಪ್ರಶಂಸನೀಯವಾಗಿರ್ತಕ್ಕಂಥ ಕಾರ್ಯಕ್ರಮ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಇದೇನು ಮುಖಸ್ತುತಿ ಅಲ್ಲ. ಇದಕ್ಕೆಲ್ಲ ನಮ್ಮ ನಿಯಾಜ್ ಸರ್ ಅವರು ಕಾರಣರು ಎನ್ನುವಂಥ ಮಾತನ್ನು, ಇಮಾಮ್ ಸರ್ ಅವರು ಕಾರಣರು ಅನ್ನುವಂಥ ಮಾತನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತಿದ್ದೀನಿ. ಹಾಗೆಯೇ ನಮ್ಮ ಶಿಕ್ಷಕ ಬಂಧುಗಳು ಸಹಿತ ಮಕ್ಕಳನ್ನು ಭಾಳಷ್ಟು ಬಣ್ಣದ ಉಡುಗೆಗಳಿಂದ ವಿವಿಧ ವೇಷಗಳಲ್ಲಿ ಆ ಮಕ್ಕಳನ್ನ ತಯಾರಿ ಮಾಡ್ಕೊಂಡ್ಬಂದು ಈಗ ಪ್ರದರ್ಶನಕ್ಕೆ ರೆಡಿ ಮಾಡಿದ್ದಾರೆ. ಅವರ ಸಮಯವನ್ನು ಹೆಚ್ಚು ತೆಗೆದುಕೊಳ್ಳಲ್ಲ. ಮಾನ್ಯ ಉಪನಿರ್ದೇಶಕರು ಹೇಳಿರುವಂತೆ ಅತ್ಯುತ್ತಮವಾಗಿರ್ತಕ್ಕಂಥ ಏನು ಪ್ರದರ್ಶನಗಳನ್ನು ಆಯ್ಕೆ ಮಾಡ್ರಿ ಎನ್ನುವಂಥ ಮಾತನ್ನ ಕಿವಿ ಮಾತನ್ನು ಹೇಳ್ತಾ, ನಂತರ ನಿವೃತ್ತ ಶಿಕ್ಷಕರಿಗೆ ಸೇರಿದಂತೆ ಜಿಲ್ಲೆಗೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಶಿಕ್ಷಕರಿಗೆ ಶಿಕ್ಷಣ ಇಲಾಖೆ ಹಾಗೂ ಆಕಾಶ್ ಕಾಲೇಜು ಆಡಳಿತ ಮಂಡಳಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಬಳಿಕ ಆಕಾಶ್ ಕಾಲೇಜಿನ ಸಂಸ್ಥಾಪಕ ನಿರ್ದೇಶಕರಾದ ಎಚ್ಎನ್ಎಫ್ ಇಮಾಮ್ ನಿಯಾಜಿ ರವರು ಮಾತನಾಡಿ, ಪ್ರತಿಭಾ ಕಾರಂಜಿಯಿಂದಾಗಿ ಮಕ್ಕಳಲ್ಲಿ ಹಬ್ಬದ ವಾತಾವರಣ ಮೂಡಿರುತ್ತದೆ. ಅದೇ ರೀತಿ ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಗುರುತಿಸಲು ಇದೊಂದು ಉತ್ತಮ ವೇದಿಕೆಯಾಗಿದೆ ಎಂದರು. ಒಂದು ಹಬ್ಬದ ವಾತಾವರಣ ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಸರ್ಕಾರದ ಶಿಕ್ಷಣ ನೀತಿಯಲ್ಲಿ ಇದು ಒಂದು ಮಕ್ಕಳಲ್ಲಿ ಏನು ಪ್ರತಿಭೆ ಇರ್ತಾವ ಅದು ಹೊರಗೆ ಬರಕ ಎಲ್ಲ ಶಿಕ್ಷಕರ ಅಧಿಕಾರಿಗಳು ಮತ್ತು ಅದರ ಜೊತೆಗೆ ಪೋಷಕರದು ಕೂಡ ಸಹಕಾರ ಬೇಕಾಗಿದೆ. ಆ ಮಕ್ಕಳಲ್ಲಿ ಇರುವ ಪ್ರತಿಭೆಗಳು ಎಲ್ಲ ಹೊರಗೆ ಬರ್ತಾವ. ಹಾಗಾಗಿ ಮಕ್ಕಳು ಇದು ಸ್ಪರ್ಧೆಗಳಲ್ಲಿ ಮೊದಲನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ ಇರ್ತೈತೆ. ತಾವು ಯಾರಿಗೆ 2ನೇ ಸ್ಥಾನ, 3ನೇ ಸ್ಥಾನ ಬಂದರೆ ಕೂಡ ತಾವು ಮುಂದಿನ ದಿನಗಳಲ್ಲಿ ತಾವು ಪ್ರಯತ್ನ ಮಾಡಿ ಇದು ಏನು ನಮ್ಮ ಕ್ಲಸ್ಟರ್ ಇದೆ ತಾಲೂಕು, ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ನಮ್ಮ ಈ ಮಕ್ಕಳು ಹೋಗಲಿ ಅಂತೇಳಿ ನಾನು ಈ ಸಮಯದಲ್ಲಿ ಹಾರೈಸುತ್ತಾ, ಮತ್ತು ನಾನು ಈ ಒಂದು ನಮಗೆ ಈ ನಮ್ಮ ಆಕಾಶ್ ಇಂಟರ್ನ್ಯಾಷನಲ್ಗೆ ಈ ಒಂದು ನಮಗೆ ಸೇವೆ ಮಾಡಿಕೊಟ್ಟಿದ್ದು ಅಶೋಕ್ ಸಾರು ಮತ್ತು ಶಿಕ್ಷಣಾಧಿಕಾರಿಗಳು ಮತ್ತು DDP ಸಾರಿಗೆ ಎಲ್ಲ ಶಿಕ್ಷಕರಿಗೆ ನಾನು ಧನ್ಯವಾದ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೆ ನಮಸ್ಕಾರ. ನಂತರ ವಿವಿಧ ಶಾಲೆಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು ತಮ್ಮ ಕಲೆಯನ್ನ ಪ್ರದರ್ಶಿಸಿದರು. मेरे ख्वाजा पिया
सिल दिए मैंने दर्दों को दिल में, बंद दिलों में भर डाले आंसू, सिल दिए मैंने दर्दों को दिल में। जब तलक तू सुनेगा न दिल की दर्द तेरे न जाए सवारी, जब तलक तू सुनेगा न दिल की दर्द तेरे न जाए सवारी। दर्द जोड़ी मेरी या मोहम्मद, लौट कर मैं न जाऊंगा बारी, दर्द जोड़ी मेरी या मोहम्मद, लौट कर मैं न जाऊंगा बारी। मर्द जोली आका जी, मर्द जोली हम सब की, मर्द जोली नबी जी। ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರತಿಭಾ ಕಾರಂಜಿ ಪ್ರತಿಭೆಯನ್ನ ಅನಾವರಣಗೊಳಿಸಿದ ವಿವಿಧ ಶಾಲಾ ಮಕ್ಕಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.